ಇದೀಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್ ಅವರಿದ್ದಾರೆ. ವೆಂಕಟೇಶ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಅದನ್ನೇ ನಾನು ಆಗಲೇ ಹೇಳ್ತಾ ಇದ್ದೆ, ಗ್ರಹಚಾರ ಮುರ್ಕೊಂಡು ಬಿದ್ದರೆ ಪಾಕಿಸ್ತಾನದ ಪಾಪದ ಕೂಡ ತುಂಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಕಡೆಯಿಂದ ಭಾರತ, ಆ ಕಡೆಯಿಂದ ಬಲೂಚ್, ಇನ್ನೊಂದು ಕಡೆಯಿಂದ ತಾಲಿಬಾನ್, ಮೂವರು ಪಾಕ್ ಸೇನಾ ಯೂನಿಫಾರ್ಮ್ ಎಲ್ಲಿ ಕಂಡರೂ ಕೂಡ ಅವರ ದಾಳಿಗೆ ಶಕ್ತಿ ಇರುವ ಜಾಗಗಳಲ್ಲಿ ಎಲ್ಲಿ ಕಂಡರೂ ಬಿಡ್ತಾ ಇಲ್ಲ, ಅವ್ರನ್ನೆಲ್ಲ ಕೂಡ ಪರಲೋಕಕ್ಕೆ ಪಾರ್ಸಲ್ ಮಾಡ್ತಾ ಇದ್ದಾರೆ. ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿ ಇಡೀ ವಿಶ್ವಕ್ಕೆ ಹೇಳ್ತಾ ಇದ್ದಾರೆ, ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಏನು ಪಾಕಿಸ್ತಾನದ ಪರಿಸ್ಥಿತಿ ಇವತ್ತಿಗೆ ಅಂತ ನಾವು ಮೊದಲು ಡಿಸ್ಕಸ್ ಮಾಡಿದ ಪ್ರಕಾರ ಪಾಕಿಸ್ತಾನದ ಮಲ್ಟಿಪಲ್ ಸಿಚುವೇಶನ್ಸ್ ಏನಾದರೂ ಫೇಸ್ ಮಾಡ್ತಕ್ಕಂಥ ಕಂಡೀಷನ್ ಬಂದ್ರೆ ಅವರು ಎಕ್ಸ್ಪರ್ಟ್ ಇದ್ದದ್ದು ಓನ್ಲಿ ಎಕ್ಸ್ಪೋರ್ಟ್ ಆಫ್ ಟೆರರಿಸಮ್ ಆನ್ ಇಂಡಿಯಾ. ಅದಲ್ಲದೆ ಇದು ಏನಪ್ಪಾ ಅಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಜಸ್ಟ್ ಲೈಕ್ ಇನ್ ಬಲೂಚಿಸ್ತಾನ್, ಆಮೇಲೆ ತೆಹರಿಕೆ ತಾಲಿಬಾನ್, ಆಮೇಲೆ ಏನಂತಂದ್ರೆ ಐಡಿ ಬ್ಲಾಸ್ಟ್, ಇವೆರಡು ಏನಪ್ಪಾ ಅಂತಂದ್ರೆ ಅವ್ರದ್ದು ಇಂಟರ್ನಲ್ ಏನಂತಂದ್ರೆ ಡಿಸ್ಟರ್ಬೆನ್ಸ್ ಏನ್ ನಡೆದಿದೆಯಲ್ಲ, ಪ್ಲಸ್ ನಾವು ವಾಟರ್ ಸ್ಟಾಪ್ ಮಾಡಿದ್ದು ಮತ್ತೆ ಜೇಲಂ ವಾಟರ್ ನ ಕಂಪ್ಲೀಟ್ ರಿಲೀಸ್ ಮಾಡಿದ್ದು, ಇಟ್ ಈಸ್ ಅನದರ್ ಎಕನಾಮಿಕಲ್ ಏನಂತಂದ್ರೆ ಅಂದ್ರೆ ಒಂದು ಸಿಚುವೇಶನ್ ಕೊಟ್ಟಿದೀವಿ. ಈ 3-4 ಸಿಚುವೇಶನ್ಸ್ ಏನಾದ್ರು ಬಂದು ಅಂತಂದ್ರೆ ಪಾಕಿಸ್ತಾನ್ಗೆ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ವೇರ್ ಟು ಕಾನ್ಸಂಟ್ರೇಟ್? ಯಾಕಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಮೊದಲು ನಿಮಗೆ ಏನ್ ಬೇಕಂದ್ರೆ ಕಂಪ್ಲೀಟ್ ನಿಮ್ಮ ದೇಶದ ಜನತೆ ನಿಮ್ ಜೊತೆಗೆ ಇರಬೇಕು. ಅಂದ್ರೆ ಪಾಕಿಸ್ತಾನದ ಪಾಪ್ಯುಲೇಷನ್ 24 ಕೋಟಿ ಇದ್ರೆ 24 ಕೋಟಿ ಕೂಡ ನಿಮ್ ಜೊತೆಗೆ ಇರಬೇಕು. ಅಂತ ಟೈಮ್ದಲ್ಲಿ ನಿಮ್ಮಲ್ಲೇ ಆದಂತ ಒಂದು 2 ಪ್ರಾಂತದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಪಾಕಿಸ್ತಾನ ಆರ್ಮಿನ ಒಂದು ಏನಪ್ಪ ಅಂದ್ರೆ ಟಾರ್ಗೆಟ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಕಿಲ್ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನದಲ್ಲಿ ಫೈಟ್ ಮಾಡೋದ ಬಿಟ್ಟೆ ಬಿಟ್ರೆ ನೀವ್ ಏನಪ್ಪಾ ಅಂದ್ರೆ ಇಂಟರ್ನಲಿ ಏನಂತಂದ್ರೆ ಯು ಗೆಟ್ ಎಂಬ್ರಾಯ್ಡ್. ಈಗೇನಂತಂದ್ರೆ ಪಾಕಿಸ್ತಾನಕ್ಕೆ ಏನಾದ್ರೂ ಪಾಠ ಕಲಿಸ್ಬೇಕಂತಂದ್ರೆ ಇದಕ್ಕಿಂತ ಬೆಸ್ಟ್ ಅವಕಾಶ ನಿಮ್ಗೆ ಸಿಗೋದಿಲ್ಲ. ಒಂದು ಆಪ್ಷನ್ ನಾನು ಇನ್ನೊಂದು ಚಾನಲ್ ಕೂಡ ಹೇಳ್ತಾ ಇದ್ದೆ, ಈಗ ಏನಾದ್ರೂ ಭಾರತ ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂತಂತಂದ್ರೆ ಬಲೂಚಿಸ್ತಾನ ಲಿಬರೇಷನ್ ಮಾಡಿ POKನ ಇಂಡಿಯಾ ಜೊತೆಗೆ ಸೇರ್ಸೋಕೆ ಇದೊಂದು ಅವಕಾಶ ಇರ್ತದ. ವೈ ನಾಟ್ ಟ್ರೈ ಫಾರ್ ಇಟ್? ಈಗ ನಾನು ವೆಂಕಟೇಶ್ ನಾಯಕ್, ನನ್ನ ಪ್ರಶ್ನೆ, POK ವಿಚಾರದಲ್ಲಿ ಇಂಡಿಯಾ ಎಷ್ಟು ಸೀರಿಯಸ್ ಆಗಿದೆ? POK ಈಗ ನಿನ್ನೆ ಮಾಡಿದಂಥ ದಾಳಿಗಳಲ್ಲಿ 3-4 ಪ್ಲೇಸ್ಗಳು POK ಅಲ್ಲಿ ಕೇಂದ್ರೀಕೃತವಾಗಿದ್ದಂಥ ಪ್ಲೇಸ್ಗಳು ಕೂಡ ಇತ್ತು. ಸೊ ಹೀಗಾಗಿ POK ವಿಚಾರದಲ್ಲಿ ಒಂದು ರೀತಿಯಲ್ಲಿ ಒಂದು ಅಮೃತ ಘಳಿಗೆ ಇದು. ಅದನ್ನು ಮತ್ತೆ ವಶಕ್ಕೆ ತೆಗೆದುಕೊಂಡು ಭಾರತದ ಶಿರದ ಮುರಿದ ಭಾಗದಂತ ಇದೆಯಲ್ಲ ಈ POK, ಅದನ್ನು ಸೇರಿಸ್ಕೊಂಡು ಭಾರತ ಮಾತೆಗೆ ಸಿಂಧೂರ ತಿಲಕ ಇಡ್ಲಿಕ್ಕೆ ಒಂದು ರೈಟ್ ಟೈಮ್ ಅಲ್ವಾ ಇದು ಅಂತ? ಎಸ್, ದಟ್ ಇಸ್ ಕರೆಕ್ಟ್. ಯಾಕಂತಂದ್ರೆ ಇದು ಅವ್ರು ಏನಂತಾರ, ಪಾಕಿಸ್ತಾನ ಸೈಡ್ ದಿಂದ ಅದಕ್ಕೆ ಆಜಾದ್ ಕಾಶ್ಮೀರ್ ಅಂತ ಹೇಳ್ತಾರೆ, ನಾವು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಸ್ಥಿತಿ ಏನಿದೆ ಅಂತಂದ್ರೆ, ಇದು ಪಾರ್ಲಿಮೆಂಟ್ ರೆಸೊಲ್ಯೂಷನ್ ನಾವು ಪಾಸ್ ಮಾಡಿದ್ವಿ, ಇಂಡಿಯನ್ ಪಾರ್ಲಿಮೆಂಟ್. ಏನಂತಂದ್ರೆ ಒಂದ್ ದಿವಸ ವಿ ಟೇಕ್ ದಿಸ್ POK, ಇಟ್ ಇಸ್ ಪಾರ್ಟ್ ಆಫ್ ಅಸ್, ಇಟ್ ಇಸ್ ಅವರ್ ಟೆರಿಟರಿ ಅಂತಕೊಂಡು ಅದ್ರ ಸಲುವಾಗಿ ಐ ಥಿಂಕ್ 10 to 12 MLA ಸೀಟ್ಸ್ ಅಂಡ್ JK ಅಸೆಂಬ್ಲಿ ಇನ್ನೂ ರಿಸರ್ವ್ ಆಗಿದೆ. ಅವು ಕುರ್ಸಿಗಳು ಖಾಲಿ ಇರ್ತಾವ. ಅಂದ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ, ಎಲೆಕ್ಷನ್ ದಲ್ಲಿ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡೋದಿಲ್ಲ, ವಿನ್ ಆಗಿ ಬರೋದಿಲ್ಲ. ಸೊ ದ ಸೀಟ್ಸ್ ಆರ್ ಎಂಪ್ಟಿ ಇನ್ JK ಅಸೆಂಬ್ಲಿ. ದಟ್ ಈಸ್ ಏನಪ್ಪಾ ಅಂದ್ರೆ ನೋಷನಲ್ ಇಂಡಿಕೇಶನ್ ಏನಪ್ಪಾ ಅಂದ್ರೆ ಈ ಕುರ್ಸಿಯಲ್ಲಿ ಒಂದ್ ದಿವಸ ಅಲ್ಲಿದ ರೆಪ್ರೆಸೆಂಟೇಟಿವ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ವಿನ್ ಆಗಿ ಇಲ್ಲಿ ಬಂದು ಕೊಡ್ತಾರಂತ ಒಂದು ಸಂಕೇತ ತೋರಿಸ್ದಂಗ ಆಗ್ತದ. ಮೋರ್ ಎವರ್ POK ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, POK ನಮ್ ಕಬ್ಜದಲ್ಲಿ ಬಂದ್ರೆ ಈ ಚೈನಾದು ಏನಪ್ಪಾ ಅಂದ್ರೆ ಎಕನಾಮಿಕ್ ಇಂಟ್ರೆಸ್ಟ್ ಏನಿದೆ ಪಾಕಿಸ್ತಾನ ಜೊತೆಗೆ, ಅದೆಲ್ಲ ಗ್ಯಾಸ್ ಪೈಪ್ ಲೈನ್ ಆಗ್ಬಹುದು, ಅಥವಾ ಏನಂತಂದ್ರೆ ಮುಂದೊಂದು CPEC ಕಾರಿಡಾರ್ ಆಗ್ಬಹುದು. ಇವಕ್ಕೆಲ್ಲ ಏನಂತಂದ್ರೆ ಆಮೇಲೆ ಕರಕೋರಂ ಹೈವೇ ಡಾಮಿನೇಷನ್, ಇವೆಲ್ಲ ಏನಂತಂದ್ರೆ 3 ಸೆಂಟ್ರಿಕ್ ಏನಂದ್ರೆ POK ನಮ್ಮ ಹತ್ರ ಬರ್ಲಿಲ್ಲಪ್ಪ ಅಂತಂದ್ರೆ ಚೈನಾದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಸೊ ಅದು ಒಂದು ವಿಷಯ. ಯಾಕಂತಂದ್ರೆ ದ ಮೂಮೆಂಟ್ ಇಟ್ ಕಮ್ಸ್ ಟು ಅಸ್ ಏನಪ್ಪಾ ಅಂದ್ರೆ ಪಾರ್ಶಿಯಲಿ ಚೈನಾನ ಕೂಡ ಕ್ಯಾನ್ ಕೀಪ್ ದಮ್ ಅಂಡರ್ ಏನಪ್ಪಾ ಅಂದ್ರೆ ಚೆಕ್ ಆರ್ ಅಂಡರ್ ಕಂಟ್ರೋಲ್.